ವಿದುರ ವಿದುರ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಮಾರನಲ್ಲಿ ವಿದುರ ಹೋಗು, ಕುಮಾರನನ್ನು ಕರೆದುತ್ತಾ. ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಕುಮಾರ, ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು. ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಾದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ನಾಶ ಮಾಡಲಿ ಎಂದಿಗೂ ಸಾಧ್ಯವಿಲ್ಲ ತಾಯಿ, ಎಂದಿಗೂ ಸಾಧ್ಯವಿಲ್ಲ. ಈ ಪರಿಮಳವಿಲ್ಲದಲ್ಲಿ ಪಾಂಡವರ ಅಮ್ಮ, ಈ ಪರಿಮಳವಿಲ್ಲದಲ್ಲಿ ಮಗಳ ಪಾಂಡವರ ಸಾಕು ನಿನ್ನ ನೀತಿ ವಾಕ್ಯ, ಸಾಕು ನಿನ್ನ ನೀತಿ ವಾಕ್ಯ. ರಣದೊಳಗೆ ಗುರುಪತಿಯ ಕೆಳಗೆ ಭಯ ಬೇಕೆ ಬಿಡು ಮಾತೆ. ದಲ್ಲಿ ಬಲದಲ್ಲಿ ಅನುಮಾನವೇ ಭಯ ಬೇಕೆ ಬಿಡು ಮಾತೆ. ನೆರೆಯುವೆ ಸೌರ್ಯದೇ ಬಲವನ್ನು ಗಳಿಸಿ, ನೆರೆಯುವೆ ಸೌರ್ಯದೇ ಜಲವನ್ನು ಬಿಡಗೆ, ಸಭೆಯೊಳು ಧರ್ಮಗೆ ಜಯವನ್ನು ತರುವೆ. ಸೆರೆಯೊಳು ಧರ್ಮಕ್ಕೆ ಜಯವನ್ನು ತರುವೆ. ದುರುಳ ಮಾಡುವರನ್ನು ರಣದಲ್ಲಿ ಬಲಿ ಕೊಡುವೆ. ಅಮ್ಮ, ದುರುಳ ಮಾಡುವರನ್ನು ರಣದಲ್ಲಿ ಬಲಿ ಕೊಡುವೆ. ಕನಕರ ಕೀರ್ತಿಯ ಗಳಿಸುತ್ತ ಕನಕರ ಕೀರ್ತಿಯ ಗಳಿಸುತ್ತ ಭಯ ಬೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯ ಬೇಕೆ ಅಮ್ಮ, ಭಯ ಬೇಕೆ ಜನನಿ, ಭಯ ಬೇಕೆ ಬಿಡು ಮಾತೆಯೇ. ಕೃಷ್ಣ, ರಾಜ್ಯವು ದೊರಕುವುದು ರಣಾಂಗಣದಲ್ಲಿ, ವೀರ ರಸಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರದಲ್ಲಿ. ಇದನ್ನು ಚೆನ್ನಾಗಿ ತಿಳು ಅಮ್ಮ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಕಥೆಯನ್ನು ಬರೆದೆ ದೇವ, ಎಂತಹ ಕರುಣಕಥೆಯನ್ನು ಬರೆದೆ. ವಾಸುದೇವ, ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲಿಚ್ಛಿಸುತ್ತಿರುವರು. ಏನು ನನ್ನನ್ನು ಬಂಧಿಸಲಿರುತ್ತದೆ? ಹೌದು ಪರಮಾತ್ಮ. ನಾನು ದೂತನು, ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ? ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನೇ ಮರೆತ ಈ ಪಾಪಮಯದಿಂದ ಕೂಡಿದ ರಾಜ್ಯಸಭೆಯಲ್ಲಿ ಅರಗಳಿಗೆಯೂ ನಿಲ್ಲಬೇಡ ಪ್ರಭು, ಹೊರಟು ಹೋಗು. ರಾಜಮಹಿಷಿ, ನಿನ್ನ ಸಲುವಾಗಿ ನಾನು ಇಲ್ಲಿಂದ ಈ ದಿನ ಹೊರಡುವುದನ್ನು. ಹಾಗೆ ಆಗಲಿ. ಪಲಾಯನ ಏನು ವಂಚನ? ತೋರಿ ಗದ್ದಾತಿಗಳ ಸೈರಣೆ 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 ಸೈರಣೆ. ಅದೇ ಕಿತ್ತು ಬಲರುವೆ, ಅದೇ ಮಾತ ಬಗಳುವೆ. ಅದೇ ಕಿತ್ತು ಬಲರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವು ಮರತೆಯ ರಣದೊಳು ಕಡಿಯದೆ ಬಿಡುವೆ. ಕುಲಹೀನ ಕುಲವ ಮರತೆಯ ರಣದೊಳು ಕಡಿಯದೆ ಬಿಡುವೆ. ಅದನ್ನದೊಳು ನಿನ್ನ ಪದವ ನಡಗಿವೆ, ಕದನದೊಳು ನಿನ್ನ ಪದವ
ನನ್ನನ್ನು ಬಂಧಿಸುವ ಮನವತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿನಿಧಿಸುವೆಯಾ? ವ್ಯರ್ಥ, ನಿನ್ನಿಂದಾಗದು. ಏ ಬೆದರಿಗೆ ಮಾತುಗಳು ಬೇಡ ಕೃಷ್ಣ. ಸಹೋದರ ಹಿಡಿಯಿರಿ, ಕೃಷ್ಣನ್ನು ಬಂಧಿಸಿರಿ. ಆಗು ನನ್ನ ಯೋಗ ಮಾಯೆ. ಈಗ ಕಟ್ಟಿರಿ. ಹಿಡಿಯಿರಿ, ಹಿಡಿಯಿರಿ. ಹಾಗೆ, 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 ಹಾಗೆ. ಕಾರಣ ನಿನ್ನ ಸಂಗಡ ಕೆಲವು ವಿಚಾರಗಳನ್ನು ಮನವಬೇಕು. ನನ್ನ ಸಂಗಡ ಬಾ ಕಾರಣ. ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ನೀನು ನನ್ನನ್ನು ಇಷ್ಟು ದೂರ ಎತ್ತಕ್ಕಾಗಿ ಕರೆತಂದೆ ದೇವ. ಕಾರಣ ನೀನು ವೈದ್ಯ ಪಕ್ಷದಲ್ಲಿ ನಿಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು ನಿನ್ನ ಪ್ರತಾಪವೇ? ನಾನು ನಿನ್ನ ಪ್ರಿಯ ಬಂಧುವೆ. ಚೆನ್ನಾಗಿದೆ ದೇವ. ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ, ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರನ್ನು ತಡೆಗಳನ್ನು ಕಾಯುವುದಕ್ಕಾಗಿ ಈ ರೀತಿ ನನ್ನನ್ನು ವಂಚಿಸುತ್ತೇವ ಮಾಧವ. ಕಾರಣ ನನ್ನ ಮಾತನ್ನು ಸತ್ಯವನ್ನು ನಂಬು. ಸತ್ಯವನ್ನು ನಂಬಲು ಆಧಾರಗಳಿವೆ ಕೃಷ್ಣ. ಏಕಿಲ್ಲ ಕಾರಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ಆ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಠಿಸಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜಯಿಸಿದೆ. ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪಾವದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತಿಳಿಬಿಟ್ಟಳು. ಸೂತರ ಕೈಗೆ ಸಿಕ್ಕಿ ನೀನು ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕಾರಣ ನನ್ನಿ ನುಡಿಯ ಸಂತೋಷದಿ ಆಲಿಸುವಿರ ಮಾತೆಗೊಬ್ಬರ ಪರಮಾತ್ಮ, ನನ್ನ ವೃತ್ತಾಂತವನ್ನು ತಿಳಿಸು ಪರಮಾತ್ಮ. ತಿಳಿಸುವನೆ ಕರ್ಣ. ನಿನ್ನ ಜನನ ದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ದ್ವಾರ ಬೆಳೆದ ಗಂಗಾ ನದಿಯ ತೀರ. ನಮಗೆ ಯೋಳು ದಾನ ಶೂರ. ಕರ್ಣ ಕರ್ಣ ಪರಮಾತ್ಮ, ನಾಮಧೇಯಳು ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆ ಪರಮಾತ್ಮ, ಈ ಲೋಕದ ಜನರು ನನ್ನನ್ನು ನೋಡಿದಾಗಲ ಸೂತಕುಲ ಹೀನ ಎಂದು ಜರುಗಾಡುತ್ತಿರುವರು ಪರಮಾತ್ಮ. ಏಕೆ ಪರಮಾತ್ಮ? ಕಾರಣ ನೀನು ಸೂತನಲ್ಲ, ನೀನು ಕುಂತಿದೇವಿಯ ಪುತ್ರ, ಪ್ರಥಮ ಪಾಂಡವ, ನನ್ನ ಪ್ರಿಯ ಬಂಧು. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು.
ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳೋದಕ್ಕೆ ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ಕರ್ಣ, ಏಕೆ ಸಾಧ್ಯವಿಲ್ಲ ಕರ್ಣ? ಬಾ ಕರ್ಣ, ನನ್ನಿ ನುಡಿಯ ಸಂತೋಷದಿ ಆಲಿಪುವೀರ ಬಾಲ್ಯ ಕುಂತಿ ಕುವರ ಕುಂತಿಮತಿ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಕಟ ಬಾಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಮಸ್ತ ಸಾಮಂತ ರಾಜ್ಯದಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ, ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಹೌದು ಕರ್ಣ. ಇದು ಸತ್ಯ ಸಂಗತಿಯೇ. ಕರ್ಣ, ನೀನು ಹಾರಾಡುತ್ತಿರುವ ಆ ಸೂರ್ಯದೇವನಿಗೂ ಈ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ, ನನ್ನ ಪುತ್ರರೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ ಪಾಪಿಯಾದ ಪರಿತಾಪದಿಂದ ದೇವಾ ಶೋಧನೆಯೇ ಪರಮಾತ್ಮ. ಅಂತರ್ಯವಾರತ ಜನುಮದಾತೆಯ ಹೃದಯವರೆದ ಜನುಮರ
ಒಂದು ಕಡೆ ಆದರ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ವಾತ್ಸಲ್ಯವನ್ನು ಕೊರಳಿಸುತ್ತಿರುವ ಆ ಪಾಂಡವರು. ಈ ಹೀರೆಯಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೆ ತೋಚುತ್ತಿರೋದು ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು, ನೀನೇ ವಿಚಾರ ಮಾಡು ಕರ್ಣ. ಆ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರೋ, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಕರ್ಣ, ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವನು. ನೀನು ಆಕೆಯು ಗಂಗಾತೀರಕ್ಕೆ ಬರುವಂತೆ ನೀನು ಅಲ್ಲಿಗೆಯೂ ಕರ್ಣ. ಕರ್ಣ, ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬರ ಕರ್ಣ. ಕರ್ಣ, ನಾನಿಂದು ಬಂದು ಬಹಳ ವೇಳೆ ಆಯಿತು. ನಾನಿಂದು ಹೊರಡಲೇ ಕರ್ಣ. ತಮ್ಮ ಚಿತ್ರಪ್ರಭು, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳುತ್ತಕ್ಕಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಸೋದರರೇ, ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ, ಹೇ ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಹಣೆಯಲ್ಲಿ ಬರೆಯಲಿವೆ. ಇದುವರೆಗೂ ಬಂದು ಬಾರ್ಗದು ಎಂದು ತಿಳಿಯುತ್ತಿರುವ ವ್ಯಥಪಡುತ್ತುವ ನನಗೆ ಇಂದು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಸಂಕಟ, ಉಭಯ ಸಂಕಟವನ್ನು ಉಂಟು ಮಾಡಿದ್ದೇವಾ? ಹಾಗಾದರೆ ಲೋಕೈಕ ವೀರರ ಪಾಂಡವರನ್ನು ನನ್ನ ಕೈಯಾರೆ ನಾನು ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುವಾರರ ನಾನ್ ಕೊಲ್ಲಲೇ? ದುರದೋಳ್ ತಮ್ಮಂದಿರಂ ನಾನ್ ಕೊಲ್ಲದೆ, ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರನ ಈ ದಾರುಣಿಯೋ ಸಿರಿ ಸಂಪತ್ತಿಗೆ ಬಾಳ್ವನೆ. ಜಲದೋಳ್ ಪಾರ್ಥನ ಶಿರವಂ ಕಡಿದ ಭಯೋಗ್ರ ಕಳೆದಂತೋರ್ತನ ದುಂಡವಂ ಕಡೆದು ಮತ್ತೋಮಿಗೆ ಮಮ ಸೋಮಿಗೆ ಆನಂದವಂ ತರಸದಿರೆ ಪಾರ್ಥನ ಘೋರ ಶರಕೆಯನ ಗೊತ್ತಾಗಲೇ. ಹೇ ಕೃಷ್ಣ, ದೀನದಯಾನಿದೆ ವಾಸುದೇವ, ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಅದೇನೇನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ ಪಾಂಚಾಲಿ, ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಆವತಾಪದಿದೊಂದು ಕಣ್ಣೀರ ಕರೆಯುವೆ ಕಾಂತೆ, ಪಾಂಡವರ ಪಟ್ಟ ಮಹಿಷೆ ಭೀಮನ ಮಗನ್ಮಳೆ. ವಾಸುದೇವನ ಆಸರೆಯು ನಮಗಿರದ, ವಾಸುದೇವನ ಆಸರೆಯು ನಮಗಿರದ, ಒಂದು ನಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸಲಿರುತ್ತಡೆ ಈ ಪ್ರಚಂಡ ತಂದಿನಿ ಪರಮ ತಂದುಳಿ ಪ್ರಿಯ ಏಕೆ ಚಿಂತಿವೆ
ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿವಸ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರು ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಆ ಕುಂದಿ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಮತ್ತಿನ್ನಾರು? ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗಲಿಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗುವುದೆಂದು ನಾನು ತಿಳಿದಿದ್ದನು. ಅದಿರಲಿ ಪಾಂಚಾಲಿ, ನೀನು ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಹೇಳಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಂಚಾಲಿ ಬಾಪು.
ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನೆಲ್ಲ ಮುಗಿಸಿದೆ ಎಂದು ತಿಳಿದಿದ್ದೆ. ಚಮತ್ಕಾರದ ಉತ್ತರ. ಸ್ವಾಮಿ, ಮನಮುನಿಸುವ ಮನುವಾಸವಿಲ್ಲದೆ, ಮನಮುನಿಸುವ ಮನುವಾಸವಿಲ್ಲದೆ, ಗೌರವ ಶಿರವ ಧರೆಯೊಳು ನೀನು. ಗೌರವ ಶಿರವ ಧರೆಯೊಳು ನೀನು. ಸ್ವಾಮಿ, ದೇವಿ, ಚೆಲ್ಲುತ್ತಾ ಭೀಮ ದೇವಿ, ಕಾಂತೆಯ ಸ್ವಾಮಿ, ದೇವಿ, ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀ. ಸ್ವಾಮಿ, ದೇವಿ, ನಿಮಗೆ ನೆನಪಿದೆಯೇ? ಏನು? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಲ್ಲವೇ ಪಾಂಚಾಲೆ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ಎಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಕರುಣಿಸಬೇಡ ಪಾಂಚಾಲೆ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗದೆ ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ದುಸ್ಸಾಧ್ಯವಾಗಿದೆ. ಭೀಮಸೇನ, ಏಕೆ ನನ್ನಲ್ಲಿ ಕೋಪವೇ ಸಹೋದರ? ಪಾಂಚಾಲೆ, ಮಾನಿನಿ ಮನದ ವೇದನೆ ನೀಗಿದೆ, ಸಮಯ ಕರುಣೆ ಏದಕ್ಕೆ ಇದು ಕುಟುಂಬ. ಮಾನಿನಿ ಮನದ ವೇದನೆ ನೀಗಿದೆ, ಸಮಯದಿಂದರಿಗೆಯ ಕರುಣೆ ಏದಕ್ಕೆ ಇದು ಕುಟುಂಬ. ಧರ್ಮಜನಮಯ ನಿರ್ಮಲ ಬಾಳು.
ಜಾಗ ಪಡುವೆ ಮಾನಿನಿ ಮನದ ವೇದನೆ ನೀಗಿದೆ ಸಮಯದಿಂದರಿದೆಯ ತರುಣಿ ಏಸಕ್ಕೆ ಈ ದುಗುಟವ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರೊಂದಿಗೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ನಾನು ಪಾಂಡವರ ಕಳಂಕ ಪ್ರಾಯವೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡದ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಸವಾಗಬಹುದು, ಆದರೆ ಇನ್ನೊಂದು ಗಳಿಗೆಯು ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗದೆ ಅರ್ಜುನನ ಸಹಾಯವನ್ನಾಗದೆ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಏನನ್ನಗದೆ ನಮ್ಮಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಯತ್ನವನ್ನು ಮಾಡುತ್ತೀರಿ. ನಾನಿನ್ನು ಹೊರಡುವೆನು. ಹಲೋ, ಧರ್ಮರಾಜ್ ಮಾಡುವಂತ ಚಂದ್ರಪ್ಪರಿಗೆ ಶೋಭಾನ್ 5,000 ರೂಪಾಯಿ ಕೊಡ್ತಾರೆ, ಬಂಧಿಸ್ಕೋಬೇಕು.
ಬೇಡ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯರು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ಬಲ್ಲೆಯ? ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾವು ಸಂಧಿಗೆ ಸಮ್ಮತಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ ಅಣ್ಣ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ಧರ್ಮಂತನ, ವಿಜಯಶೀಲೆ ಆಗು. ವಾಸುದೇವ, ನಾನು ನಮಸ್ಕರಿಸುವೆನು. ಭೀಮಸೇನ, ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು ಮತ್ತು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ನನ್ನನ್ನು ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರವೂ ನಡೆಯುತ್ತಷ್ಟೇ. ನಡೆಯಿತು. ನನಗಿಂದಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿನ್ನಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆ ಕಳೆದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಯೋಚಿಸಿದಂತೆಯೇ ನಡೆಯಿತು. ನನಗಿನ್ನಿಲ್ಲಿ ಕೆಲಸವಿಲ್ಲ. ನಾನಿಂದು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳೇ ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯ್ತಷ್ಟೇ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವು ತಿಳಿಯಿತು ಕೃಷ್ಣ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆಯನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಹವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೇಕೆಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ
ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಹೇಳಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ತೊಡದೆ ಈ ಪ್ರಚಂಡ ಭೀಮನಿಗೆ ಅದು ಎಂತಹ ಸಂಬಂಧವೋ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೆ ಏನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಯಾರ್ಯಾರು ಒಪ್ಪಿದಾರಣ್ಣ? ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿಮ್ಮೆಲ್ಲರ ಇಚ್ಛೆಯಾಗಿದ್ದಿತು. ಅದನ್ನು ಸಾಧಿಸಿದಿರಿ. ಅದನ್ನು ಚೆನ್ನಾಗಿ ಸಾಧಿಸಿದೆ ಕೃಷ್ಣ. ಸಹೋದರರೇ, ನಾನು ಹೊರಡುವೆನು. ನಿಮ್ಮ ಪೌರುಷದ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಸ್ವಾಮಿ. ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನಿನಗಿಷ್ಟೊಂದು ನೀನು ನಿಜವಾಗಿಯೂ ವಿಡಂಬಾಪತಿ ಹೆಸರಿ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಎಷ್ಟು ನನ್ನನ್ನು ಸುಮ್ಮನೆ ಕೆರಳಿಸಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಭೀಮಸೇನ, ನಿನಗೊಬ್ಬ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿದನು. ದುರ್ಯೋಧನನ ಸಂದೇಶ? ಓ ಕುಂದಿ, ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಇಲ್ಲ, ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಆ ವಿಚಾರವನ್ನು ನಿನಗೆ ಹೇಳುವುದಿಲ್ಲ. ಕೃಷ್ಣ, ಇದೇನು ಪರಿಹಾಸ್ಯ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ಬಾ, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ವಿಚಾರವನ್ನು ತಿಳಿಸುವನು. ಇದೋ ಕೃಷ್ಣ, ನೀನು ಹೇಳಿದಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಆಹಾ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಆಹಾ, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ಈ ನಿನ್ನ ಬಂಡ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ಸಹೋದರರೇ, ಶತ್ರುಗಳ ಹೆರಬರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಆಹಾ. ಹಾಗೆ ಈ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಭೀಮಸೇನ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ದೇವಿ, ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಈಗ ಕೇಳಿದ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಅಣ್ಣ, ಕಿರೀಟಿ, ಧರ್ಮನಂದನ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಬಂಧಿಸುವ ಹಗ್ಗವು ಹತ್ತು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನ್ವಾಯಿತು. ಯಾರು ಇಂತಹ ಕಾರ್ಯವನ್ನು ಮಾಡಿದವರಣ್ಣ? ಏನು ಹೇಳಿದೆ ಕೃಷ್ಣ? ಹರಿ ಪರಿ ವೈಭವ ದುರ್ಲಭ, ಹರಿ ಪರಿ ವೈಭವ, ಹರಿ ಪರಿ ವೈಭವ, ಗುರು ಸಭೆಯೊಳಗ ಮೋದ ಪಡೆದಿದ, ಗುರು ಸಭೆಯೊಳಗ ಮೋದ ಪಡೆದಿದ, ಹರಿ ಪರಿ ವೈಭವ.
ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಯಾಗ್ಧ ಸೇನೆ, ಸ್ವಾಮಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ಅಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿ ಅಪಮಾನ ಪಡಿಸಲು ಯತ್ನಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 1 ಮಾರು ಭೂಮಿಯನ್ನು 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಮೂಹದಲ್ಲಿ ಇರುವಂತೆ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಡುವುದಿಲ್ಲವೆಂದು. ಸಂಧಿಗಾಗಿ ಇಷ್ಟೊಂದು ನಾನು ಸಮ್ಮತಿಸಿದ್ದೇನೆ. ಹೋಗ್ದು ಸೇರಿ ನಮ್ಮ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ವಾಸುದೇವ, ನೀನೇ ನನ್ನ ಕೈಗಳನ್ನು ಬಂಧಿಸಲು ಆಜ್ಞಾಪಿಸಿದ್ದವನು, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚಿಕೊಳ್ಳುವನು? ಅರ್ಜುನ, ಎಲ್ಲಿದ ಮಗನೇ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ದುಶ್ಯಾಸನದಿಂದ ಅಪಮಾನಿತರಾಗಿ ಮುಕ್ತ ಕೇಶರಿಯಾಗಿ ಕಣ್ಣೀರಿಡುತ್ತ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದನು. ಈ ದಿವಸ ಯುದ್ಧವು ಸನ್ನಿಹಿತವಾಗುವ ಮೊದಲು ಮತ್ತೊಮ್ಮೆ ಪ್ರತಿಜ್ಞೆ ಮಾಡುವನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಸತ್ಯವಾದರೆ, ಕುಂತಿ ದೇವಿಯ ಸ್ತನಪಾನವನ್ನು ಮಾಡಿದ್ದೆ ನಿಜವಾದರೆ, ಮುಂದೆ ಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರ್ಯೋಧನನ 99 ಮಂದಿ ತಮ್ಮಂದಿರನ್ನು ವಧ ಮಾಡಿದ್ದು, ಆ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡಿ ಈ ನನ್ನ ನೆಚ್ಚಿನ ಗದೆಯಿಂದ ಅವನ ತೊಡೆಯನ್ನು ಅಂಚನೂರು ಮಾಡುವೆನು. ಆ ದುರ್ಲಭಶಾಸನ ವಕ್ಷಸ್ಥಲವನ್ನು ಪಾಂಚಾಲಿಯ ಬಿಡುಬಿಡಿಯನ್ನು ಖಂಡಿಸದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗದೆ. ಇದಕ್ಕೆ ಕೃಷ್ಣ ಸಾಕ್ಷಿ. ವಾಸುದೇವ, ಕರ್ಣನ ಶಿರವನ್ನು ಭೂಮಿಗುಳಿಸುವ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುವವರೆಗೂ ಈ ಪಾರ್ಥನಿಗೆ ಶಾಂತಿ ಇಲ್ಲ. ನಾನಿನ್ನು ಹೋಗುವೆನು. ಪರಮಾತ್ಮ, ಈ ಸಂಕಟದಿಂದ ಉದ್ಧಾರ ಮಾಡು